ಗುರು, ಕರ್ನಾಟಕದಲ್ಲಿ 6 ಕೋಟಿ ಕನ್ನಡಿಗರಿದ್ದಾರೆ. ಆದ್ರೆ 6 ಕೋಟಿ ಕನ್ನಡಿಗರಲ್ಲಿ ಕನ್ನಡದ ಅಭಿಮಾನ ಯಾಕಿಲ್ಲ ಅಂತ ಬೇಜಾರಾಗ್ತಿದೆ. ಇತ್ತೀಚೆಗೆ ನಮ್ಮ ನಾಡು ನಮ್ಮ ಆಳ್ವಿಕೆ ಅನ್ನೋ ಪ್ರಾದೇಶಿಕ ತಂಡ ಒಂದು ಅಭಿಯಾನ ಶುರು ಮಾಡಿದ್ರು. ಅದೇನು ಅಂದ್ರೆ ದ್ವಿಭಾಷೆ ನೀತಿ ಜಾರಿ ಆಗಬೇಕು. ಅಂದ್ರೆ ನಮ್ಗೆ ತ್ರಿಭಾಷೆ ನೀತಿ ಬೇಡ, ಅಂದ್ರೆ ಮಕ್ಕಳಿಗೆ ಶಿಕ್ಷಣದಲ್ಲಿ ಹಿಂದಿ ಕಲಿಕೆಯ ಒತ್ತಡ ಬೇಡ ಅಂತ. ಈ ಒಂದು ಫಾರ್ಮ್ ನ ಕೇವಲ 31,000 ಜನ ಮಾತ್ರ ಸೈನ್ ಮಾಡಿರೋದು. 6 ಕೋಟಿ ಕನ್ನಡಿಗರಲ್ಲಿ ಕೇವಲ 31,000 ಜನ ಮಾತ್ರ ಸೈನ್ ಮಾಡಿರೋದು. ಕನಿಷ್ಠ ಪಕ್ಷ 1 ಲಕ್ಷ ಜನ ಆದ್ರೂ ಸೈನ್ ಮಾಡಿದ್ರು ಒಂದು ಬಟ್ಟಕ್ಕೆ ನನಗೆ ಸಮಾಧಾನ ಆಗಿರೋದು. ಆದ್ರೂ ಕೂಡ ಆ 1 ಲಕ್ಷನೂ ಸಾಕಾಗಲ್ಲ, ಇನ್ನೂ ಬೇಕು. ನಾಳೆ ನಾವು ಕೋರ್ಟ್ಗೆ ಹೋಗಿ ಸರ್ ನಮ್ಗೆ ತ್ರಿಭಾಷೆ ನೀತಿ ಬೇಡ ದ್ವಿಭಾಷೆ ನೀತಿ ಬೇಕು ಅಂತ ಕೇಳಿದಾಗ ನ್ಯಾಯಾಲಯ ಕರ್ನಾಟಕದಲ್ಲಿ ಎಷ್ಟು ಜನಕ್ಕೆ ದ್ವಿಭಾಷೆ ನೀತಿ ಬೇಕು ಅಂತ ಕೇಳಿದಾಗ ಈ ಕೇವಲ 31,000 ಸೈನ್ಗಳನ್ನ ನ್ಯಾಯಾಲಯದಲ್ಲಿ ನಾವು ತೋರಿಸಿದ್ರೆ ನಮ್ಮ ಸಮಸ್ಯೆ ಏನಿದೆಯಲ್ಲ ಅದು ಗಟ್ಟಿಯಾಗಿ ನಿಲ್ಲಲ್ಲ. ಅದಕ್ಕೆ ದಯವಿಟ್ಟು ಈ ಫಾರ್ಮ್ ನ ಸೈನ್ ಮಾಡಿ. ಏನು ನಿಮಿಷನೂ ತಗೊಳ್ಳಲ್ಲ ರೀ. ನಮ್ಮ ಇನ್ಸ್ಟಾಗ್ರಾಮ್ ಪುಟದ ಬಯೋನಲ್ಲಿ ಈ ಫಾರ್ಮ್ ನ ಲಿಂಕ್ ಇದೆ. ಅದು ಸಿಗ್ಲಿಲ್ಲ ಅಂದ್ರೆ ನೋಡಿ, ಈ ವಿಡಿಯೋದಲ್ಲೇ QR ಕೋಡ್ ಹಾಕಿದ್ದೀನಿ. ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಸ್ಕ್ಯಾನ್ ಮಾಡಿ, ಸೈನ್ ಮಾಡಿ, ಮತ್ತೆ ಎಲ್ರಿಗೂ ಈ ಸ್ಕ್ರೀನ್ ಶಾಟ್ ನ ಶೇರ್ ಮಾಡಿ. ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲೂ ಶೇರ್ ಮಾಡಿ. ಕಾಲೇಜ್ ಮತ್ತೆ ITBT ನಲ್ಲಿರೋ ಯುವಕರು ಯುವತಿಯರು ಒಟ್ಟಿನಲ್ಲಿ ಎಲ್ಲರೂ ಈ ಅಭಿಯಾನಕ್ಕೆ ಕೈ ಜೋಡಿಸಬೇಕು. ಏನಿಲ್ಲ ರೀ, ನಿಮ್ ಫೋನ್ ಅಲ್ಲಿ ಇರೋ QR ಕೋಡ್ ನ ನಿಮ್ ಸ್ನೇಹಿತರಿಗೆ ತೋರಿಸಿ, ಸ್ಕ್ಯಾನ್ ಮಾಡೋದಕ್ಕೆ ಹೇಳಿ, ಆಮೇಲೆ ಸೈನ್ ಮಾಡಿಸಿ. ಒಟ್ಟಿನಲ್ಲಿ ಈ ಅಭಿಯಾನದ ಜವಾಬ್ದಾರಿನ ನೀವೆಲ್ಲರೂ ತಗೋಬೇಕು. ದಯವಿಟ್ಟು ಎಲ್ಲರೂ ಸೈನ್ ಮಾಡಿ, ನಿಮ್ಮ ಸ್ನೇಹಿತರ ಕೈಯಲ್ಲಿ ಸೈನ್ ಮಾಡಿಸಿ. ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ.